ಕುತೂಹಲ ಕೆರಳಿಸಿದಂತಹ ರಾಜ್ಯದ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾರ ಮಹಾಪ್ರಭು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಅಂತ್ಯ ಆಗಿರುವಂಥದ್ದು. ಘಟಾನುಘಟಿ ನಾಯಕರುಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಮತದಾನ ಕೆಲವೆಡೆ ಅತ್ಯುತ್ಸಾಹದಿಂದ ಕೂಡಿದ್ರೆ ಕೆಲವೆಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜೂನ್ 4ಕ್ಕೆ ಮತ ಎಣಿಕೆ ಇದೆ. ಅಲ್ಲಿಯವರೆಗೂ ಕೂಡ ಅಭ್ಯರ್ಥಿಗಳಿಗೆ ಲಬ್ಡಬ್ ಶುರುವಾಗಿರುವಂಥದ್ದು. ಇವತ್ತು ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿರುವಂತಹದ್ದು. 247 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಪ್ರಭುಗಳು ನಿರ್ಣಯಿಸಿದ್ದಾರೆ. ದೇಶದ ಹಿತಕ್ಕಾಗಿ ಕರ್ನಾಟಕ ಇವತ್ತು ಮತದಾನವನ್ನು ಮಾಡಿರುವಂತಹದ್ದು. 14 ಕ್ಷೇತ್ರಗಳಲ್ಲಿ 247 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಿದೆ. ಮತದಾನದ ಪ್ರಮಾಣದ ಬಗ್ಗೆ ತೀವ್ರ ಕುತೂಹಲ ಇತ್ತು. ಹಿಂದಿನ ರೆಕಾರ್ಡನ್ನು ಈ ಬಾರಿ ಮತದಾರ ಪ್ರಭು ಬ್ರೇಕ್ ಮಾಡ್ತಾನ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿರುವಂಥದ್ದು. ಸಂಜೆ 5 ಗಂಟೆಯವರೆಗೂ ಕೂಡ ರಾಜ್ಯದಲ್ಲಿ 64% ಮತದಾನವಾಗಿದೆ. ಮತದಾನದ ರೇಸ್ನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಫಸ್ಟ್ ಇದೆ, ಬೆಂಗಳೂರು ಲಾಸ್ಟ್ ಇರುವಂತಹದ್ದು. ಈ ಬಾರಿಯೂ ಕೂಡ ಬೆಂಗಳೂರು ಮತದಾರರು ಹಿಂದುಳಿದಿದ್ದಾರೆ. 2019ರಲ್ಲಿ 70.49% ಮತದಾನವಾಗಿತ್ತು ರಾಜ್ಯದಲ್ಲಿ. ಈಗ 2024 64% ಆಗಿದೆ. ಸಂಜೆ 5 ಗಂಟೆಯವರೆಗೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಟೋಟಲ್ ಆಗಿ ಎಷ್ಟಾಗಿತ್ತು ಅನ್ನುವಂತಹ ಮಾಹಿತಿ ಸಿಗುತ್ತೆ. 2019ರಲ್ಲಿ ಮಂಡ್ಯದಲ್ಲಿ 81% ವೋಟಿಂಗ್ ಆಗಿತ್ತು. 2024 ಸಂಜೆ 5 ಗಂಟೆಯವರೆಗೂ 75% ವೋಟಿಂಗ್ ಆಗಿರುವಂತಹದ್ದು. ಈ ಬಾರಿ ಅತಿ ಹೆಚ್ಚು ಮತದಾನ ಆಗಿರುವಂತಹದ್ದೇ ಮಂಡ್ಯದಲ್ಲಿ. 2019ರಲ್ಲಿ ಬೆಂಗಳೂರು ಉತ್ತರದಲ್ಲಿ 55% ವೋಟಿಂಗ್ ಆಗಿತ್ತು. 2024ರಲ್ಲಿ 50% ವೋಟಿಂಗ್ ಆಗಿದೆ. ಇನ್ನೂ 1 ಗಂಟೆಯ ವೋಟಿಂಗ್ ಬ್ಯಾಲೆನ್ಸ್ ಇರುವಂತಹದ್ದು. ಬೆಂಗಳೂರು ಉತ್ತರದಲ್ಲಿ 2019ರಲ್ಲಿ 55%, 2024ರಲ್ಲಿ 50% ವೋಟಿಂಗ್ ಆಗಿರುವಂಥದ್ದು. ಇನ್ನು ಬೆಂಗಳೂರು ಸೆಂಟ್ರಲ್ 2019ರಲ್ಲಿ 54% ವೋಟಿಂಗ್ ಆಗಿತ್ತು. 2024ರಲ್ಲಿ 49% ವೋಟಿಂಗ್ ಆಗಿರುವಂಥದ್ದು. ಸಂಜೆ 5 ಗಂಟೆಯವರೆಗಿನ ಡೇಟಾವನ್ನು ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಬೆಂಗಳೂರು ದಕ್ಷಿಣದಲ್ಲಿ 2019ರಲ್ಲಿ 54%, 2024ರಲ್ಲಿ 49% ವೋಟಿಂಗ್ ಆಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ತೀವ್ರ ಕುತೂಹಲ ಕೆರಳಿಸಿದಂತಹ ಹೈ ವೋಲ್ಟೇಜ್ ಕ್ಷೇತ್ರ. 2019ರಲ್ಲಿ ಇಲ್ಲಿ 65% ವೋಟಿಂಗ್ ಆಗಿತ್ತು. ಬಟ್ ಈ ಬಾರಿ 63% ಆಗಿದೆ 5 ಗಂಟೆಯವರೆಗೂ. ಇನ್ನು ಹಾಸನದಲ್ಲಿ 2019ರಲ್ಲಿ 77% ವೋಟಿಂಗ್ ಆಗಿತ್ತು. ಈ ಬಾರಿ 72% ವೋಟಿಂಗ್ ಆಗಿದೆ. ಇನ್ನೂ 1 ಗಂಟೆಯ ಮತದಾನದ ಡೇಟಾ ಬರೋದು ಬಾಕಿ ಇರುವಂಥದ್ದು. ಹಾಸನದ ಡೇಟಾವನ್ನು ನೀವು ಗಮನಿಸ್ತಾ ಇದ್ದೀರಿ. 2019ರಲ್ಲಿ 77%, 2024ರಲ್ಲಿ 72% ವೋಟಿಂಗ್ ಆಗಿರುವಂಥದ್ದು. ಇನ್ನು ದಕ್ಷಿಣ ಕನ್ನಡ 2019ರಲ್ಲಿ ಇಲ್ಲಿ 78% ವೋಟಿಂಗ್ ಆಗಿತ್ತು, ಮತದಾನ ಆಗಿತ್ತು. ಈ ಬಾರಿ ಇಲ್ಲಿ 5 ಗಂಟೆಯವರೆಗೂ 72% ವೋಟಿಂಗ್ ಆಗಿದೆ. ಕಡೆಯ 1 ಗಂಟೆಯಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅನ್ನುವಂತಹ ಡೇಟಾ ಬರೋದು ಬಾಕಿ ಇರುವಂಥದ್ದು. ಇನ್ನು ಉಡುಪಿ ಚಿಕ್ಕಮಗಳೂರು 2019ರಲ್ಲಿ ಇಲ್ಲಿ 76% ವೋಟಿಂಗ್ ಆಗಿತ್ತು. ಈ ಬಾರಿ 72% ವೋಟಿಂಗ್ ಆಗಿದೆ. 2019ರಲ್ಲಿ 76, ಈ ಬಾರಿ 72 ಆಗಿದೆ. ಇನ್ನೂ 1 ಗಂಟೆಯ ಡೇಟಾ ಬರೋದು ಬಾಕಿ ಇರುವಂಥದ್ದು. ಇನ್ನು 2019ರಲ್ಲಿ ತುಮಕೂರಿನಲ್ಲಿ 77% ವೋಟಿಂಗ್ ಆಗಿತ್ತು. ಈ ಬಾರಿ 71 ಆಗಿರುವಂಥದ್ದು. ಮೈಸೂರಿನಲ್ಲಿ 2019ರಲ್ಲಿ 69% ವೋಟಿಂಗ್ ಆಗಿತ್ತು.